ಇವಾಗ ರಿಲೇಷನ್ಶಿಪ್ ಅಂತ ಕನ್ಸಿಡರ್ ಮಾಡಿ, ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರಲ್ಲ, ಹಸ್ಬೆಂಡ್ಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರುತ್ತೆ. ಫಸ್ಟ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದರೆ ಏನು? ಬೇಸಿಕಲಿ ಮುಖದ ಹಾವಭಾವಗಳನ್ನು ನೋಡಿ ಪ್ರೀತಿಯನ್ನು ಸೆನ್ಸ್ ಮಾಡುವ ಒಂದು ನೇಚರ್. ಈಗ ಮುಖ ನೋಡ ಏನೋ ಊದಿಸ್ಕೊಂಡಿದೆ ಇವತ್ತು, ಅಂದರೆ ಮುಗೀತು, ಅವ್ರದ್ದು ಮೂಡ್ ಆಫ್ ಆಯ್ತು ಅಂತ. ಅದೇ ರೀತಿ ಫೇಶಿಯಲ್ ಎಕ್ಸ್ಪ್ರೆಷನ್ ಇರೋ ಈ ಹಸ್ಬೆಂಡಿಗೆ ಏನಾದರೂ ಮಾತಾಡಬೇಕಾದ್ರೆ ಯಾರದೇ ಜೊತೆಗೆ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ಸ್ ಇರಬೇಕು. ಈಗ ನಿಮಗಿದೆ ಅಂತ ಅಂದ್ಕೊಳ್ಳಿ, ನನಗಿಲ್ಲ ಅಂತ ಅಂದ್ಕೊಳ್ಳಿ, ನೀವೇನೋ ಹೇಳ್ಬೇಕಾದ್ರೆ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಅಂದ್ಕೊಳ್ಳಿ, ನಿಮ್ಮ ಬ್ರೈನ್ ಅಲ್ಲೇ ಕಟ್ ಮಾಡುತ್ತೆ ನಿಮ್ಮ ಕಾನ್ವರ್ಸೇಷನ್ನ. ಇಟ್ ಟ್ರೈ ಟು ಫೈಂಡ್ಸ್ ಅ ಡಿಫ್ರೆಂಟ್ ವೇ ಟು ಎಸ್ಕೇಪ್ ಫ್ರಮ್ ದ ಪ್ಲೇಸ್ ಅಂತ. ವೈಫಿಗೆ ಗೊತ್ತಾಗಲ್ಲ, ಯಾಕೆ ನಮ್ಮ ಹಸ್ಬೆಂಡ್ ಮಾತಾಡ್ತಿರುವಾಗಲೇ ಎದ್ದೋಗ್ಬಿಟ್ರಲ್ಲ, ನಾನು ಅಂಥದ್ದೇನು ಮಾಡಿದೆ. ಇದು ಯಾರೂ ಉತ್ತರ ಹೇಳೋಕ್ಕಾಗ್ದಿರೋವಂಥದ್ದು, ಬಟ್ ಲೈಫಲ್ಲಿ ನಡೀತಾನೇ ಇರುತ್ತೆ ಪ್ರತಿದಿನ, ಸೊಲ್ಯೂಷನ್ಸ್ ಇಲ್ಲ. ಸೊ ವಿ ಗಿವ್ ಅ ಸೊಲ್ಯೂಷನ್ ಫಾರ್ ಆಲ್ ದೀಸ್ ಥಿಂಗ್ಸ್. ಎನಿ ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್ಸ್ ಅನ್ನೋಯಿಂಗ್ಲಿ ಇಟ್ ಈಸ್ ಕ್ರಿಯೇಟಿಂಗ್, ಸೊ ವಿ ಕ್ಯಾನ್ ಸಾರ್ಟ್ ಇಟ್ ಔಟ್ ಬೈ ಜನಗಳಿಗೆ ಆ ನೇಚರ್ಸ್ಗಳು ಏನು ಅಂತ ಅರ್ಥ ಮಾಡಿಸಿ. ಕೆಲವೊಬ್ಬರಿಗೆಲ್ಲ ಎಕ್ಸೀಡ್ ಲೆವೆಲಿಗೆ ಹೋಗಿರುತ್ತೆ ಇದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.